ಧರ್ಮಸ್ಥಳ ಕಾಡಲ್ಲಿ 13ನೇ ಜಾಗವೇ ಈಗ ನಿಗೂಢ. 13ನೇ ಪಾಯಿಂಟ್ ಸೀಕ್ರೆಟ್ ಇವತ್ತು ಬಯಲಾಗುತ್ತಾ? ಎಸ್ಐಟಿಗೆ ಇದೊಂದು ರೀತಿ ನುಂಗಲಾರದ ತುತ್ತಾಗಿದೆ ಈ ಜಾಗ. 13ನೇ ನಂಬರ್ ಪಾಯಿಂಟಿನ ಕಾರ್ಯ ಇದೆಯಲ್ಲ, ಇದು ಕಠಿಣವಾಗಿದೆ. 13ನೇ ಪಾಯಿಂಟ್ನಲ್ಲಿ GPR ಬಳಕೆ ಮಾಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ಬೇರೆ ಪಾಯಿಂಟ್ನಗಿಂತ ಈ 13 ನಂಬರ್ ಇದೆಯಲ್ಲ, ಇದು ಒಂದು ಸವಾಲಿನ ಜಾಗ ಆಗಿದೆ. 10 ವರ್ಷದಿಂದ ಈ ಜಾಗದ ಚಿತ್ರಣನೇ ಬದಲಾಗಿ ಹೋಗಿದೆ. ಅಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ. ಆ ರಸ್ತೆ ಅಭಿವೃದ್ಧಿ ಆಗುವಾಗ ಮಣ್ಣು ತುಂಬಿದ್ದಾರೆ. ಮಣ್ಣು ತುಂಬಿರೋದ್ರಿಂದ ಇನ್ನೂ ಕೆಳಕ್ಕೆ ಹೋಗಿರೋ ಸಾಧ್ಯತೆ ಇರುತ್ತೆ. 13ನೇ ಜಾಗದ ಜಾಸ್ತಿ ಆಳಕ್ಕೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಆದರೆ GPR ಬಳಕೆಯಿಂದ ಮೊದಲಿಗೆ ಅದರಲ್ಲಿ ಏನಿದೆ, ಆ ಮಣ್ಣಿನ ಕೆಳಭಾಗದಲ್ಲಿ ಏನಾದರೂ ಸಿಗುತ್ತಾ, ಐಡೆಂಟಿಫೈ ಆಗುತ್ತಾ, ಅದನ್ನು ತಿಳ್ಕೊಳ್ತಾರೆ. ಜೊತೆಗೆ ಇನ್ನೂ ಆಳಕ್ಕೆ ಡಿಗ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಸುತ್ತಲಿನ ಸಂಪತ್ತಿಗೂ ಕೂಡ ಹಾನಿಯಾಗೋ ಸಾಧ್ಯತೆ ಇದೆ. ಈ 13 ಪಾಯಿಂಟ್ ಪಕ್ಕದಲ್ಲೇ ಇರೋ ನೇತ್ರಾವತಿ ಅಣೆಕಟ್ಟು ಡ್ಯಾಮ್ನ ತಡೆಗೋಡೆಗೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ ತುಂಬಾ ಆಳಕ್ಕೆ ಹೋದ್ರೆ. ಹಾಗಾಗಿ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದು ಇದನ್ನ ಆದಷ್ಟು ಜಾಗರೂಕತೆಯಿಂದ SIT ತಂಡ ಹ್ಯಾಂಡಲ್ ಮಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಭರತ್ರಾಜ್. 13ನೇ ಪಾಯಿಂಟ್ ಇದೆಯಲ್ಲ, ಇದು ಮೋಸ್ಟ್ ಕಾಂಪ್ಲಿಕೇಟೆಡ್ ಪಾಯಿಂಟ್. ಸೊ 13ನೇ ಪಾಯಿಂಟ್ ಇಂದ ಡೈರೆಕ್ಟ್ ಆಗಿ 15ನೇ ಪಾಯಿಂಟ್ಗೆ ಹೋದಾಗ ಆಬ್ವಿಯಸ್ಲಿ ಜನರಿಗೆ ಒಂದಷ್ಟು ಕ್ವಶನ್ಸ್ ಇದ್ವು. ಯಾಕೆ 13ನೇ ಪಾಯಿಂಟ್ ಮಾಡಲಿಲ್ಲ, 15ನೇ ಪಾಯಿಂಟ್ಗೆ ಯಾಕೆ ಹೋದ್ರು ಅಂತ. ಸೊ 13 ಯಾವ ರೀತಿ ಕಾಂಪ್ಲಿಕೇಟ್ ಆಗ್ತಾ ಇದೆ SIT ಪಾಲಿಗೆ. ಸೊ ಏನು ಯೋಚನೆ ಮಾಡಿದ್ದಾರೆ ಈಗ ಸದ್ಯಕ್ಕೆ? ಭಾವನ, ಹೌದು, 13ನೇ ಪಾಯಿಂಟ್ಗಳ ಬಗ್ಗೆ, ಯಾಕಂದ್ರೆ ಇಡೀ ಅವರ ಪ್ರಕ್ರಿಯೆಗಳಲ್ಲಿ ಆತ ಅಧಿಕೃತವಾಗಿ ಗುರುತಿಸಿದಂತ ಕಟ್ಟಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಆದ್ರೆ 13ನೇ ಪಾಯಿಂಟ್ ಅನ್ನ ಕಳೆದ 3-4 ದಿನಗಳಿಂದ ಅಗೀತಾರೆ, ಅದರಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಕಾಯ್ತಾ ಇದ್ರು. ಆದ್ರೆ ಈವರೆಗೂ ಕೂಡ ಅಲ್ಲಿನ ಉತ್ಖನನ ಪ್ರಕ್ರಿಯೆಗೆ SIT ಇಳಿದಿಲ್ಲ. ಇಲ್ಲಿ ಬಹಳಷ್ಟು ಗೊಂದಲಗಳಿವೆ. ಯಾಕಂದ್ರೆ ಭೌಗೋಳಿಕವಾಗಿ 13ನೇ ಪಾಯಿಂಟ್ ಬಹಳಷ್ಟು ಬದಲಾಗಿದೆ. ಆತ ಸುಮಾರು 11 ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇದ್ದಾನೆ. 2014ಕ್ಕೆ ಆತ ಈ ಒಂದು ಧರ್ಮಸ್ಥಳ ಗ್ರಾಮವನ್ನು ಅಧಿಕೃತವಾಗಿ ತ್ಯಜಿಸಿರುವಂತದ್ದು. 14ರ ನಂತರ ಆ ಒಂದು ಪಾಯಿಂಟ್ ನಲ್ಲಿ ಅನೇಕ ಬದಲಾವಣೆಗಳಿವೆ ಆಗಿರುವಂತದ್ದು. ಹಾಗಾಗಿ ಈಗ ಆ ಜಾಗದಲ್ಲಿ ಆತ ಹೂತಿಟ್ಟಿದ್ದೇನೆ ಅನ್ನುವಂಥ ಜಾಗದಲ್ಲಿ ಈಗಲೂ ಕೂಡ ಅಲ್ಲಿನ ಆ ಜಾಗ ಅದೇ ರೀತಿಯಾಗಿದೆಯಾ ಅನ್ನೋದನ್ನು ನೋಡ್ತಾ ಹೋದ್ರೆ ದಾಖಲೆಗಳ ಪ್ರಕಾರ ಆ ಜಾಗದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಯಾಕಂದ್ರೆ ಅಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಆಗಿದೆ. ಆ ಡ್ಯಾಮ್ನ ಕಾರಣಕ್ಕಾಗಿ ಮತ್ತು ಅಲ್ಲಿ ಒಂದಷ್ಟು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬಗಳು ಬಂದಿದೆ. ಈ ಎಲ್ಲ ಕಾರಣಗಳಿಗಾಗಿ ಮುಂದಿನ ಅಷ್ಟು ಅಗೆತದ ಪ್ರಕ್ರಿಯೆಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಇದು ಏನಕ್ಕೆ ಅಂದ್ರೆ ಗಮನಿಸಬೇಕಾದಂತದ್ದು, ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಭಾರಿ ಆಳೆತ್ತರದ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ 2019ರ ಪ್ರವಾಹದ ಸಂದರ್ಭದಲ್ಲಿ ನೇತ್ರಾವತಿಯ ಸ್ನಾನಘಟ್ಟ ಕಂಪ್ಲೀಟ್ ಆಗಿ ಡೆಮಾಲಿಶ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಅದರ ನವೀಕರಣ ಪ್ರಕ್ರಿಯೆಗಳು ನಡೆದಿದೆ. ಆ ನವೀಕರಣ ಪ್ರಕ್ರಿಯೆಗಳಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಆಳೆತ್ತರದ ಗೋಡೆಗಳನ್ನ ಕಟ್ಟಿ ಡ್ಯಾಮ್ಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದ ರೀತಿಯಲ್ಲಿ ಅಲ್ಲಿ ಆ ಒಂದು ಸ್ನಾನಘಟ್ಟದ ಅಕ್ಕಪಕ್ಕದ ಜಾಗಗಳಲ್ಲಿ ಇಂಟರ್ಲಾಕ್ ಗಳನ್ನು ಅಳವಡಿಸುವಂತ ಪ್ರಕ್ರಿಯೆಗಳಾಗಿದೆ. ಈ ಎಲ್ಲ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಆರಂಭಿಕ ಹಂತದಲ್ಲೂ ಕೂಡ ಅಂದ್ರೆ 2011ರ ಬಳಿಕ ಅಲ್ಲಿ ಆದಂತಹ ಅಭಿವೃದ್ಧಿ ಏನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆದಂತಹ ಅಭಿವೃದ್ಧಿ. ಹಾಗಾಗಿ ಈಗ ಅಲ್ಲಿ ಏಕಾಏಕಿಯಾಗಿ JCB ಅಥವಾ ಹಿತಾಚಿಯನ್ನ ಕೊಂದೋಗಿ ಉತ್ಖನನ ಮಾಡುವಂತದ್ದು ಅಥವಾ ಮ್ಯಾನ್ಯುವಲ್ ಆಗಿ ಉತ್ಖನನ ಮಾಡುವಂತದ್ದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ಅದರ ಜೊತೆಗೆ ದೂರುದಾರ ಕೂಡ ಹೇಳಿರುವಂತದ್ದು, ನಾನು ಆಗ ಹೂತಿಟ್ಟುವಂತದ್ದು 6 ಅಡಿಯಲ್ಲಿ, ಆದ್ರೆ ಈಗ ಅಲ್ಲಿ ಮಣ್ಣು ತುಂಬಿಸಿ ಬಹಳಷ್ಟು ಎತ್ತರಕ್ಕೆ ಮತ್ತಷ್ಟು ಮಣ್ಣು ತುಂಬಿಸುವಂತ ಪ್ರಕ್ರಿಯೆಗಳಾಗಿದೆ. ಈ ಎಲ್ಲ ಕಾರಣದಿಂದಾಗಿ ಅಲ್ಲಿ ಮತ್ತೆ ಹುಡುಕಾಟವನ್ನು ನಡೆಸುವಾಗ ಅಲ್ಲಿ ಒಂದು 10 ಅಡಿಗಿಂತ ಒಳಗಿನ ಭಾಗದಲ್ಲಿ ಅವರು ಉತ್ಖನನವನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಆದ್ರೆ 10 ಅಡಿ ಉತ್ಖನನ ಮಾಡಿದಾಗ ಅಲ್ಲಿನ ಡ್ಯಾಮ್ಗೆ ಡ್ಯಾಮೇಜ್ ಆಗುವಂತದ್ದು ಅಥವಾ ಅಲ್ಲಿನ ವಿದ್ಯುತ್ ಪರಿವರ್ತಕಗಳೇನಿದೆ ಅವುಗಳಿಗೆ ಡ್ಯಾಮೇಜ್ ಆಗಬಹುದು, ಅದರ ಭೂಗತ ಕೇಬಲ್ಗಳಿಗೆ ಡ್ಯಾಮೇಜ್ ಆಗಬಹುದು. ಹೀಗಾಗಿ ಇಲ್ಲಿ ಅಗೆಯುವ ಪ್ರಕ್ರಿಯೆ, ಉತ್ಖನನದ ಪ್ರಕ್ರಿಯೆಗಳನ್ನು ನಡೆಸುವ ಮುನ್ನ GPR ತಂತ್ರಜ್ಞಾನವನ್ನ ಬಳಸಿ, ಗ್ರೌಂಡ್ ಪೆನೆಟ್ರಾಲ್ ರಾಡಾರ್ ಗಳನ್ನ ಬಳಸಿ ಆ ಇಡೀ ಜಾಗವನ್ನ ಸ್ಕ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯಗಳು ಕೂಡ ಇರುವಂತದ್ದು. ಹಾಗಾಗಿ ಆ ಒತ್ತಾಯಗಳ ಹಿನ್ನೆಲೆಯಲ್ಲಿ, ಆ ಒತ್ತಾಯ ಆಗ್ರಹಗಳ ಹಿನ್ನೆಲೆಯಲ್ಲಿ GPR ಟೆಕ್ನಾಲಜಿಯ ಬಗ್ಗೆ ವಿಶ್ಲೇಷಣೆಗಳಾಗ್ತಾ ಇದೆ. GPR ಟೆಕ್ನಾಲಜಿಯನ್ನ ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಮತ್ತು ಎಲ್ಲಿಂದ ತರಿಸಿಕೊಳ್ಳಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಫೈನಾನ್ಷಿಯಲ್ ಇದನ್ನ ಯಾರು ಭರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮೊಹಂತಿ ಒಂದು ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿಂದ GPR ಅನ್ನ ಬಳಕೆ ಮಾಡುವ ಬಗ್ಗೆಯೂ ಕೂಡ ಒಂದು ರೀತಿಯಾದಂತಹ ಆದೇಶಗಳು ಸರ್ಕಾರದಿಂದ ಬರಬಹುದು. ಆ ಒಂದು ಆದೇಶಕ್ಕಾಗಿ ಅವರು ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ 13ನೇ ಪಾಯಿಂಟ್ ಇವತ್ತು ಮತ್ತು ನಾಳೆ ಯಾವುದು ಸದ್ಯಕ್ಕೆ ಅದು ಡಿಗ್ ಆಗುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಅಲ್ಲಿನ ಸವಾಲುಗಳ ಬಗ್ಗೆ ಚಿಂತನೆಗಳು ಹೆಚ್ಚಾಗಿದೆ. ಆದರೆ ವಕೀಲರು ಮತ್ತು ಅನಾಮಿಕ ದೂರುದಾರ ಏನಿದ್ದಾರೆ ಆತನ ಪ್ರಕಾರ ಅಲ್ಲಿ ಅತಿ ಹೆಚ್ಚು ಮೃತದೇಹಗಳಿವೆ ಅನ್ನುವಂಥದ್ದು, ಅತಿ ಹೆಚ್ಚು ಮೃತದೇಹಗಳನ್ನು ಅಲ್ಲಿ ಹೂಳಲಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಭಾವನಾ, ವಾಪಸ್ ಬರ್ತೀನಿ ಭರತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.